ನಮಸ್ತೆ ಆತ್ಮೇರೆ. ನಾವು ಇವತ್ತು ಹೆಗ್ಗಡಳ್ಳಿ ತೋಟದಲ್ಲಿದ್ದೀವಿ. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಇದು ಮೊದಲು ಅವ್ರು ಹಾಕಿರುವಂಥ ಈ ತೆಂಗಿನ ಗಿಡಗಳು ಈಗ ಆಲ್ರೆಡಿ ಇದಕ್ಕೆ 1-2 ವರ್ಷದ ಹತ್ರ ಸಮೀಪ ಬರ್ತಾ ಇದೆ. ಈ ಸಮಯದಲ್ಲೇ ಅದಕ್ಕೆ ಕಪ್ಪು ತಲೆ ಹುಳ ಹೊಡೆಯೋದು. ಈಗ ನಾವು ಸಿಂಧುವಳ್ಳಿ ತೋಟದಲ್ಲಿ ತೋರಿಸಿದ್ವಲ್ಲ, ಅದೇ ರೀತಿ ಅಲ್ಲಿ ಮುಳ್ಳಂದಿ ಹೊಡೆದಿದೆ, ಆಮೇಲೆ ಅಲ್ಲಿ ಕಪ್ಪು ತಲೆ ಹುಳ ನೋಡಿದಿದೆ. ಇಲ್ಲೂ ಈ ಥರ ಈಗ ಇರೋ ತೋಟಗಳಿಗೆ ಈ ನಮ್ಮ ಕಪ್ಪು ತಲೆ ಹುಳ ಹೊಡಿಬಾರ್ದು ಅಂದರೆ ನಾವೇನು ಮಾಡಬೇಕು, ಈಗ ನಾವೆಲ್ಲ ನಿಮಗೆಲ್ಲ ಗೊತ್ತಿದೆ, ಅನೇಕ ಸಾರಿ ಹೇಳಿದ್ದೀವಿ ನಾವು. ಈ ರೀತಿ ಅರಳು, ಈ ಕೈ ಎಣ್ಣೆ ಮಾಡುವಂಥ ಅರಳು, ಈ ಅರಳನ್ನು ತಗೊಳ್ಬೇಕು. ಈ ಅರಳನ್ನು ಒಂದು ಹಿಡಿ ಅರಳನ್ನು ತಗೊಳ್ಬೇಕು. ಈ ಅರಳನ್ನು ತಗೊಂಡು ಹೀಗೆ ಹಾಕ್ಕೊಂಡು ಏನು ಮಾಡಬೇಕು, ಇದನ್ನು ಚೆನ್ನಾಗಿ ಚುಚ್ಕೋಬೇಕು. ಈ ಥರ ಚೆನ್ನಾಗಿ ಈ ಥರ ಜಜ್ಬೇಕು. ಈ ಥರ ಜಜ್ಬೇಕು. ಈ ಥರ ಜಜ್ಬೇಕು. ಈ ಥರ ಚೆನ್ನಾಗದು ನುಣ್ಣಗಾಗಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕಲ್ಲು ಅಥವಾ ಮರದ ಯಾವುದಾದ್ರು ಗಟ್ಟಿ ಪೀಸ್ ಇದ್ದರೆ ನೀವು ಈ ಥರ ಗುಡ್ಡೆ ಹಾಕ್ಕೊಂಡು ಹೀಗೆ ಚಚ್ಬೋದು. ನಾನು ಇಲ್ಲಿ ತೋಟದಲ್ಲೇ ಇರುವಂಥ ಯಾವುದೋ ಲೋಕಲ್ ಕಲ್ಲು ತಗೊಂಡು ಸಿಗ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಚಚ್ಚಬೇಕು. ಒಂದು ಇಡೀ ಅರಳು ಚಚ್ಚಬೇಕು. ಇದೆಲ್ಲ ಚೆನ್ನಾಗಿ ಪುಡಿ ಆಗ್ಬಿಡ್ಬೇಕಿದು. ಪುಡಿ ಆಗಿಬಿಟ್ರೆ ಇದನ್ನೇನು ಮಾಡಬೇಕು, ಕ್ಲೀನಾಗಿ ತಗೊಂಡು ಇದನ್ನ ಕ್ಲೀನಾಗಿ ಈ ಥರ ಪುಡಿ ಆಗಿರೋ ತಗೊಂಡು, ನಿಮ್ಮ ಮನೇಲಿ ವೇಸ್ಟ್ ಡಬ್ಬ, ಈ ಥರ ಡಬ್ಬ ಇರ್ತದೆ, ಇನ್ನು ಯಾವ ಥರದ ಡಬ್ಬ ಇರಲಿ, ಈ ಥರದ ಡಬ್ಬ ಇರಲಿ ಅಥವಾ ಯಾವುದಾದ್ರು ಪ್ಲಾಸ್ಟಿಕ್ದಿರಲಿ ಅಥವಾ ಮುರಿದೋಗಿರೋದಿರಲಿ, ಒಟ್ಟಿನಲ್ಲಿ ತೂತಿರ್ಬಾರ್ದು ಅದು. ಈ ಥರ ಯಾವುದಾದ್ರು ಒಂದು ಡಬ್ಬ, ವೇಸ್ಟ್ ಡಬ್ಬ ತಗೊಂಡು ಈ ಡಬ್ಬಕ್ಕೆ ಏನು ಮಾಡಬೇಕು, ಈ ಥರ ಹಾಕ್ಬಿಡ್ಬೇಕು. ಈ ಥರ ಹಾಕ್ಬಿಟ್ಟು ನಿಮ್ಮ 1 ಎಕರೆ ಜಮೀನಲ್ಲಿ ಒಂದು 4ರಿಂದ 8 ಕಡೆ ಹಾಕ್ಬೋದು. ನೀವು ಬೇಕಾದ್ರೆ ಒಂದು 4 ಕಡೆ 8 ಕಡೆ ಈ ಥರ ಹಾಕ್ಬಿಟ್ಟು ಏನು ಮಾಡಬೇಕು, ಇದಕ್ಕೆ ಸ್ವಲ್ಪ ಈ ಥರ ನೀರನ್ನು ಕೊಯ್ದು ಬಿಡಬೇಕು. ಈ ಥರ ಇಷ್ಟು ನೀರನ್ನು ಒಯ್ಯಬೇಕು. ಇಲ್ಲಿ ನೀರು ನಿಮಗೆ ಕಾಣಿಸ್ತಲ್ಲ, ಜಾಸ್ತಿ ನೀರು ಒಯ್ಯಬಾರ್ದು, ಸ್ವಲ್ಪ ಅದು 1 ಇಂಚು ಅಷ್ಟು ನೀರನ್ನು ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಬಂದು ಕರ್ಕೋಬೇಕು. ಹಾಕ್ಬಿಟ್ಟು ಇದನ್ನೇನು ಮಾಡಬೇಕು, ತೋಟದಲ್ಲಿ ಒಂದು 4-5 ಕಡೆ ಇದನ್ನ ಅಲ್ಲಿ ಇಟ್ಬಿಡ್ಬೇಕು. ಇದಕ್ಕೆ ಸಾಧ್ಯ ಆದರೆ ನೀವು ಬೇಕಾದರೆ ಒಂದು ಸಣ್ಣದಾಗಿ ಒಂದು ಸೋಪ್ ನೆಟ್ ಆಯಿಲು ಇದು ಹಾಕ್ಬಿಡ್ಬೋದು, ಅಥವಾ ಬಾಳೆಹಣ್ಣು, ಕೊಳ್ತೋಗಿರೋ ಒಂದು ಬಾಳೆಹಣ್ಣು ಬೇಕಾದ್ರೆ ಹಾಕ್ಬೋದು, ಅಥವಾ ಬಾಳೆಹಣ್ಣು ಸಿಪ್ಪೆನೂ ಹಾಕ್ಬೋದು. ಒಟ್ಟಿನಲ್ಲಿ ಇದೆಲ್ಲ ತಗೊಂಡೋಗ್ಬಿಟ್ಟು ಏನು ಮಾಡಬೇಕು, 1 ಎಕರೆಯಲ್ಲಿ ನಿಮಗೆ ಒಂದು 4-5 ಕಡೆ ಅಥವಾ ಒಂದು 8 ಕಡೆ ಏನು ಮಾಡಬೇಕು, ಸುಮ್ಮನೆ ಈ ಥರ ಒಂದು ಜಾಗವನ್ನು ಗಟ್ಟಿ ಈ ಥರ ಮಾಡಿಬಿಟ್ಟು ಇದನ್ನ ಹೀಗೆ ಇಟ್ಬಿಡ್ಬೇಕು. ಇದೇನಾದರೂ ಇದೇನಾದರೂ ಬಿದ್ದೋಗ್ತಂತಂದರೆ ಇದು ಸುತ್ತ ಬೇಕಾದ್ರೆ ಒಂದು 2 ಕಲ್ಲು ಇಟ್ಬಿಟ್ಟು ಹೀಗೆ ಇದನ್ನ ಇಟ್ಬಿಡ್ಬೋದು. ಹೀಗೆ ಇಟ್ಬಿಟ್ರೆ ಒಂದು 4-5 ದಿನ ಆದಮೇಲೆ ಅದು ಕಂಪ್ಲೀಟ್ ಕೆಟ್ಟು ವಾಸನೆ ಬರೋಕ್ಕೆ ಶುರು ಆಗ್ತದೆ. ಆವಾಗ ಅದಕ್ಕೆ ಬಂದು ಎಲ್ಲ ಕಪ್ಪು ತಲೆ ಹುಳ ಎಲ್ಲ ಬಂದು ಅಲ್ಲಿಗೆ ಬೀಳ್ತದೆ. ಹೇಗೆ ನಮಗೆ ವಡೆ ಸುಡುವಾಗ ಘಮ ಘಮ ಅಂತದೋ ಅಥವಾ ಒಬ್ಬಿಟ್ಟು ಸುಡುವಾಗ ಘಮ ಘಮ ಅಂತದೋ, ಅದೇ ರೀತಿ ಕೀಟಗಳಿಗೆಲ್ಲ ಅದು ಘಮ ಘಮ ಅಂತದೆ. ಆಗ ಅದೆಲ್ಲ ಬಂದು ಬೀಳ್ತದೆ. ಒಂದು 15 ದಿನ ಆದಮೇಲೆ ನೀವೇನು ಮಾಡಬೇಕಂದ್ರೆ 1 ಎಕರೆಗೆ ಒಂದು 8 ಡಬ್ಬ ತಗೊಳ್ಳಿ. ಒಂದನ್ನು ನಿಮಗೆ ಚೆನ್ನಾಗಿ ನೆನಪಿರ್ಬೇಕಾದ್ರೆ ಒಂದನ್ನು 15ನೇ ತಾರೀಕು ಇಡಿ, ಇನ್ನೊಂದು 4ಅನ್ನು 30ನೇ ತಾರೀಕು ಇಡಿ. 30ನೇ ತಾರೀಕು ಇಟ್ಟಿದ್ದನ್ನ ಪುನಃ 15ನೇ ತಾರೀಕು ಚೇಂಜ್ ಮಾಡಿ, 15ನೇ ತಾರೀಕು ಇಟ್ಟಿದ್ದನ್ನ 30ನೇ ತಾರೀಕು ಹೀಗೆ ಚೇಂಜ್ ಮಾಡ್ಕೊಂಡು ಬರ್ಬೋದು. ಇಲ್ಲ ನೀವು ಅಮಾವಾಸ್ಯೆಗೆ ಇಟ್ಟರೆ ಹುಣ್ಣಿಮೆಗೆ ಚೇಂಜ್ ಮಾಡ್ಬೋದು, ಹುಣ್ಣಿಮೆಗೆ ಇಟ್ಟರೆ ಅಮಾವಾಸ್ಯೆಗೆ ಚೇಂಜ್ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಇಲ್ಲದಿದ್ದರೆ 10ನೇ ತಾರೀಕಿಗೆ ಹಾಕಿ 20ನೇ ತಾರೀಕಿಗೆ ಬದಲಾಯಿಸಿ ಪುನಃ 20ನೇ ತಾರೀಕು ಹೊಸ್ದಾಗಿ ಹಾಕಿ, ಅಥವಾ 30ನೇ ತಾರೀಕು ಮಾಡಿ. ಈಗ ನಿಮಗೆ ಯಾವ ಡೇಟ್ ಬೇಕೋ ಆ ಥರ ನೀವು ಅಂದ್ಕೊಳ್ಬೋದು. 1ನೇ ತಾರೀಕು, 10ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು ಈ ಥರ ನೀವು ಡೇಟ್ ಮಾಡ್ಕೊಳ್ಳೋದು, 10 ದಿನ ಮಾಡ್ಕೊಳ್ಳೋದು. ಇಲ್ಲದಿದ್ದರೆ ಅಮಾವಾಸ್ಯೆಗೆ ಇಡೋದು ಅಥವಾ ಹುಣ್ಣಿಮೆಗೆ ಚೇಂಜ್ ಮಾಡೋದು, ಹುಣ್ಣಿಮೆಗೆ ಇಡೋದು, ಅಮಾವಾಸ್ಯೆಗೆ ಚೇಂಜ್ ಮಾಡೋದು, ಹೀಗೂ ಮಾಡ್ಬೋದು. ಇಲ್ಲದಿದ್ದರೆ ನಿಮಗೆ ಅನುಕೂಲ ಆದಂಗೆ ನೀವೇನು ಮಾಡ್ಬೋದು ಅಂದರೆ ದಿನ ಡೇಟ್ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬೋದು. ಈ ರೀತಿ 15 ದಿನಕ್ಕೊಂದ್ಸಲನೂ ಮಾಡ್ಬೋದು, ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ಬೋದು. ನಿಮ್ಮ ಅನುಕೂಲಕ್ಕೆ ಹೇಗಿರುತ್ತೆ ಹಾಗೆ. ಒಂದು ಹೊಸದು ಹತ್ತಿದ್ರೆ ಹಳೆಯದು ಒಂದು ಹತ್ತಿರಬೇಕು, ಆ ಥರ ಮಾಡಿಕೊಂಡ್ರೆ ನಮ್ಮ ಅಲ್ಗೂರು 700 ತೋಟದಲ್ಲಿ ನಾವು ಮಾಡಿದ್ದೀವಿ. ಅದನ್ನ ಒಂದು ಭಾಳ ಅದ್ಭುತವಾಗಿ ಅದು ತೋಟ ಬಂದಿದೆ. ಅದರಲ್ಲಿ ಎಲ್ಲ ಹುಳ, ಸುತ್ತಮುತ್ತ ಇರೋ ಹುಳ ಎಲ್ಲ ಆ ಥರ ಆಕರ್ಷಣೆ ಆಗ್ತದೆ. ಹಾಗೆ ಈಗ ನಾವು ಇಲ್ಲಿ ಹೆಗ್ಗಡಳ್ಳಿಲಿ ಈಗಾಗಲೇ ತೋಟದ ಈ ಕೆಲಸ ಶುರು ಮಾಡಿ ಒಂದು 15 ದಿನ ಕಳೀತು. 15 ದಿನದಲ್ಲಿ ನೋಡಿ, ಇವಾಗ ನಾವು ಡ್ರಿಪ್ ಲೈನ್ ಎಲ್ಲ ಮಾಡಿದ್ದೀವಿ. ಈಗೆಲ್ಲ ಕಂಪ್ಲೀಟ್ ಎಲ್ಲ ಏನೇನು ಹುಟ್ಟಬೇಕು, ನವಧಾನ್ಯಗಳೆಲ್ಲ ಎಲ್ಲೆಲ್ಲಿ ಬಿದ್ದಿದೆ ಅದಕ್ಕೆ ತ್ಯಾವಾಗಿರೋ ಜಾಗದಲ್ಲೆಲ್ಲ ಅದು ನವಧಾನ್ಯ ಎಲ್ಲ ಚೆನ್ನಾಗಿ ಹುಟ್ಟಿದೆ. ಇನ್ನು ಇವಾಗ ನಾವು ಇಲ್ಲಿ ಬೇರೆ ಬೇರೆ ಪ್ಲಾಂಟೇಷನ್ ಆಗಬೇಕು. ಈಗೇನಾಗುತ್ತೆ ಅಂದರೆ ನೋಡಿ, ಈಗ ನಾವು ಕ್ರೋಟನ್ ಗಿಡ ಹಾಕಿದ್ದೀವಿ. ಕ್ರೋಟನ್ ಗಿಡ ಹಾಕಿದ್ದು ಇಲ್ಲಿ ನೋಡಿ, ಆಗಲೇ ಇದೆಲ್ಲ ಎಲೆ ಉದುರೋಗಿದೆ. ಎಲೆ ಉದುರೋದ್ಮೇಲೆ ಏನಾಗ್ತದೆ, ಅದು ಹೊಸದಾಗಿ
ಹೊಸದಾಗಿ ಚಿಗುರು ಬರ್ತದೆ, ಯಾಕೆಂದರೆ ಹೊಸ ವಾತಾವರಣ ಸೆಟ್ ಆಗಬೇಕಲ್ವಾ. ಆದರೆ ಇದರಲ್ಲಿ ಏನಾಗಿದೆ, ಈ ಗಿಡದಲ್ಲಿ ಎಲೆ ಉದುರಿಲ್ಲ. ಒಂದೊಂದು ಗಿಡಗಳು ಎಲೆ ಉದುರ್ತವೆ, ಒಂದೊಂದು ಒಣಗೋಗ್ತವೆ. 10% ನಾವು ಯಾವುದೇ ಗಿಡ ನೆಟ್ರೂ 10% ನಿಮಗೆ ಡ್ಯಾಮೇಜು ಬಂದೇ ಬರ್ತದೆ. ಹಾಗೆ ಈ ಗಿಡಗಳೆಲ್ಲ ನೋಡಿ, ಇದೆಲ್ಲ ರೋಡ್ ಸೈಡಲ್ಲಿ ಇದದು ಕ್ರೋಟನ್ನು, ಆ ಕ್ರೋಟನ್ ಗಿಡ ಚೆನ್ನಾಗಿ ಬಂದಿದೆ. ಆಮೇಲೆ ನಾವು ಚಾಯಂ ಪಾಶ, ಇದು ನೋಡಿ, ಈಗ ಇದೆಲ್ಲ ಏನಾಗಿದೆ, ಹಳೆಯದೆಲ್ಲ ಒಣಗೋಗ್ಬಿಡುತ್ತೆ. ಯಾವುದೇ ಗಿಡ ನೆಡೋದಾದ್ರೆ ನೀವೇನು ಮಾಡಬೇಕು, ಎಲೆನೆಲ್ಲ ಉದಿಸ್ಬಿಟ್ಟು ಹಾಗೆ ಕಡ್ಡಿ ನೆಟ್ಟಾಗ ಅದು ಭಾಳ ಬೇಗ ಚಿಗುರು ಬರ್ತದೆ. ಅದಕ್ಕೆ ಎಲೆಗಳನ್ನೆಲ್ಲ ತೆಗೆದುಬಿಟ್ಟು ನಾವು ಆಗಬೇಕು. ಎಲೆ ಆಗಲಿ ಹೊಸ ಚಿಗುರು ಬಂದಿದೆ, ಇದು ಹೊಸ ಚಿಗುರು ಸೆಟ್ ಆಗಿದೆ ನೋಡಿ. ಅದೇ ಇಲ್ಲಿ ಕ್ರೋಟನ್ ಏನಾಗಿದೆ, ಬಾಡೋಗಿ ಅದು ಸತ್ತೋಗಿದೆ. ಈಗ ಅದು ಇವಾಗ ಸತ್ತೋಗಿದೆಯಾ ಇಲ್ವಾ ಅಂತ ಹೇಳಿದ್ರೆ ನಾವು ಒಂದೇ ಸಲ ತೀರ್ಮಾನ ಮಾಡೋಕ್ಕಾಗಲ್ಲ. ಇನ್ನೊಂದು 15 ದಿನ ಇದು ಕಾಲಾವಕಾಶ ಕೊಟ್ಟರೆ ಇಲ್ಲಿ ಹಸಿ ಇರ್ತದೆ, ಬುಡ ಹಸಿ ಇರ್ತದೆ. ಆಗ ಹಸಿ ಏನಾಗ್ತದೆ, ಇಲ್ಲಿ ಒಂದು ಕಡೆಯಿಂದ ಅದು ಚಿಗುರು ಬರ್ತದೆ. ಚಿಗುರು ಬಂದಾಗ ಈ ಗಿಡ ಬಚಾವಾಗ್ತದೆ. ಹೀಗೆ ಈ ತೋಟದ್ದು ಇವಾಗ ಒಂದು ಒಳ್ಳೆ ಸೀನು ನೋಡಿ. ಅಲ್ಲಿ ಎಲ್ಲ ಲೈನಲ್ಲಿ ಡ್ರಿಪ್ಪಲ್ಲಿ ನೀರು ಬಿಡ್ತಾ ಇರೋದ್ರಿಂದ ಎಲ್ಲ ಈಗ ನೋಡಲಿಕ್ಕೆ ಒಂದು ಭಾಳ ಸುಂದರವಾಗಿ ಒಂದು ಟ್ರ್ಯಾಕ್ ಹಾಕ್ದಂಗೆ ಇದೆ ನೋಡಿ. ಎಲ್ಲ ನಾವು 100 ಮೀಟರ್ 200 ಮೀಟರ್ ಸ್ಪೋರ್ಟ್ಸಲ್ಲೆಲ್ಲ ಓಡುವಾಗ ಒಂದೊಂದು ಕಡೆಗೆ ಸುಣ್ಣದ ಟ್ರ್ಯಾಕ್ ಹಾಕ್ತಾಯಿದ್ರು. ಆ ಥರ ಎಲ್ಲ ಟ್ರ್ಯಾಕ್ ನಿರ್ಮಾಣ ಮಾಡಿದಾಗೆ ಇಲ್ಲಿ ಕಾಣ್ತಾ ಇದೆ. ಗಿಡ ಭಾಳ ಚೆನ್ನಾಗಿ ನಗ್ನಗ್ತಾ ಭಾಳ ಖುಷಿಯಾಗಿದೆ. ನೀರನ್ನು ಭಾಳ ಮಿತವಾಗಿ ಕೊಡ್ತಾಯಿದ್ದೀವಿ. ಈಗ ಆರಂಭದಲ್ಲಿ ನೀರನ್ನು ನಾವು ಜಮೀನಿಗೆ ಎಷ್ಟು ಮಿತವಾಗಿ ಕೊಡ್ತೀವೋ ಏನೋ. ನಮಗೆ 24 ಗಂಟೆ ಕರೆಂಟ್ ಕೊಡ್ತಾನೆ, 8 ಗಂಟೆಗೆ ಕರೆಂಟ್ ಕೊಡ್ತಾನೆ ಅಂತೇಳಿ 8 ಗಂಟೆನೂ ಮೋಟ್ರ್ ಆನ್ ಮಾಡಿಬಿಡ್ಬಾರ್ದು. ನಿಮ್ಮ ಜಮೀನಿಗೆ ಎಷ್ಟು ನೀರು ಕಡಿಮೆನ ಬಳಸ್ತೀರಿ ಅಷ್ಟು ಭೂಮಿ ಚೆನ್ನಾಗಿರ್ತದೆ. ಆಮೇಲೆ ಅಲ್ಲಿ ಆರ್ಗಾನಿಕ್ ಕಾರ್ಬನ್ನು ಯಾವುದೇ ಕಾರಣಕ್ಕೂ ನಾಶ ಆಗಲ್ಲ. ಇನ್ನು ಆಮೇಲೆ ಗಿಡಗಳಿಗೆ ಮಿತವಾಗಿ ನಾವು ಕೊಟ್ಟಾಗ, ಈಗ ಊಟ ಇದೆ ಅಂದ್ಬಿಟ್ಟು ನಾವು ದಿನಕ್ಕೆ 4 ಸರಿ 5 ಸರಿ ಊಟ ಮಾಡಿದ್ರೆ ಹೇಗೆ ನಮ್ಮ ಆರೋಗ್ಯ ಕೆಟ್ಟೋಗ್ತದೋ ಹಾಗೆ ಗಿಡಗಳಿಗೂ ನಾವು ಜಾಸ್ತಿ ನೀರನ್ನು ಕೊಡಬಾರ್ದು. ಒಂದು ವೇಳೆ ನೀರು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಜಾಸ್ತಿ ನೀರು ಕೊಡಬಾರ್ದು. ಮತ್ತು ಭೂಮಿಯಲ್ಲಿ ನೀವು ಹದ ಇದೆಯಾ ನೋಡಿಕೊಂಡು, ಮಾಯಿಶ್ಚರ್ ನೋಡಿಕೊಂಡು ನಾವು ಗಿಡಗಳಿಗೆ ನೀರನ್ನು ಕೊಡಬೇಕು. ಯಾವಾಗ ಅದು ಕಂಪ್ಲೀಟ್ ಒಣಗಿದೆ 3 ಗಂಟೆ ಮೇಲೆ ನಿಮ್ಮ ಜಮೀನಿಗೆ ಬಂದು ಗಿಡ ಬಾಡ್ದಂಗೆ ಕಂಡ್ರೆ ನೀವು ಮರುದಿನ ಅದಕ್ಕೇನು ಮಾಡಬೇಕು, ನೀರನ್ನು ಕೊಡಬೇಕು. 3 ಗಂಟೆ ಬಿಸಿಲು ಟೈಮಲ್ಲಿ ಗಿಡ ನಗ್ನಾಗ್ತಾ ಇದೆ ಅಂದರೆ ಅದಕ್ಕೆ ನೀರು ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ತೋಟವನ್ನು ಸುತ್ತಾಡ್ತಾ ಇದ್ದಾಗ ಏನಾಗ್ತದೆ ಅಂದರೆ ಎಲ್ಲ ಅನುಭವಗಳು ನಿಮ್ಗೆ ಆಗಾಗ ಆಗ್ತಾ ಇರ್ತದೆ. ಅದಕ್ಕೆ ಹೇಳೋದು, ಮಲಯಾಳದಲ್ಲಿ ಹೇಳ್ತಾರೆ, ತೋಟ ತೊಟ್ಟಂಡು ಇಟ್ಕೊಳೋ, ಕಂಡಂಡು ಇಟ್ಕೊಳೋ ಅಂತೇಳಿ. ಗದ್ದೆಯನ್ನು ನೋಡ್ತಾ ಇರ್ಬೇಕಂತೆ, ತೋಟವನ್ನು ಮುಟ್ತಾ ಇರ್ಬೇಕಂತೆ. ಹೋಗಬೇಕು, ಆ ಗಿಡವನ್ನು ಟಚ್ ಮಾಡಬೇಕು, ಅದಕ್ಕೆ ಏನಾಗಿದೆ ಅಂತ ನೋಡಬೇಕು. ಆ ಥರ ಮಾಡಿದಾಗ ತೋಟ ಭಾಳ ಚೆನ್ನಾಗಿ ಬರ್ತದೆ. ಈಗ ಇನ್ನೊಂದು 10-15 ದಿವಸದಲ್ಲಿ ನಾವಿಲ್ಲೀಗ ಬೇರೆ ಬೇರೆ ಪ್ಲಾಂಟೇಷನು ಸ್ಟಾರ್ಟ್ ಮಾಡ್ತೇವೆ. ಇದು ನಮ್ಮ ಬೋರ್ಗೆ ಹೋಗಲಿಕ್ಕೆ ಇರುವಂಥ ಒಂದು ರಸ್ತೆಯನ್ನು ಇಲ್ಲಿ ಬಿಟ್ಕೊಂಡಿದ್ದೀವಿ. ಅಲ್ಲಿ 12 ಅಡಿಯಲ್ಲಿ ಜಾಗ ಇಲ್ಲಿ ಮಾಮೂಲಿ ಇದೆ. ಆಮೇಲೆ ಈ ಕೆಲವರಿಗೆಲ್ಲ ಒಂದೊಂದು ದೊಡ್ಡ ಸಮಸ್ಯೆ ಇರ್ತದೆ. ಈಗ ನಮ್ಮ ತೆಂಗಿನ ಗಿಡದಲ್ಲಿ ಈ ಥರ ಹಿಂದ್ಗಡೆ ಎಲ್ಲ ಈ ಥರ ವೈಟ್ ಬರ್ತಾ ಇದೆಯಲ್ಲ, ಇದಕ್ಕೇನು ಮಾಡೋದು ಅಂತ. ಇದರಿಂದ ನಿಮ್ಗೇನು ಸಮಸ್ಯೆ ಏನಾಗಲ್ಲ. ಹಾಗೆ ಇಲ್ಲಿ ಎಲೆ ಹಿಂದ್ಗಡೆ ಎಲ್ಲ ಈ ಥರ ವೈಟ್ ಬರ್ತಾ ಇದೆಯಲ್ಲ, ಏನು ಮಾಡೋದು ಅಂತ ನೀವೇನು ಚಿಂತೆ ಮಾಡಬೇಡಿ. ಅದಕ್ಕೆ ನಮ್ಮ ಎಕ್ಕದ ಎಲೆನ ನೀರಲ್ಲಿ ಕೊಳೆ ಹಾಕ್ಬಿಟ್ಟು ಅದನ್ನು ಸ್ಪ್ರೇನು ಮಾಡ್ಬೋದು, ಅಥವಾ ಹಾಗೆ ಎರ್ಚ್ಬೋದು. ಅದರಿಂದ ಏನು ನಿಮ್ಗೆ ತೊಂದರೆ ಏನಾಗೋದಿಲ್ಲ. ಅದನ್ನು ಹಾಗೆ ಬಿಟ್ಬಿಟ್ರು ಅದ್ರ ಪಾಡಗದು ಹೋಗ್ತದೆ. ಅದೇ ಹೊಸ ಸುಳಿ ಮಾತ್ರ ಫ್ರೆಶ್ ಆಗಿ ಚೆನ್ನಾಗಿ ಬರಬೇಕು, ಅದು ಮುಖ್ಯ. ಇದು ಇದು ಬಲ್ತಿರೋ ಸುಳಿಗೆ ಈ ಥರ ಎಲ್ಲ ಕಪ್ಪಾಗಿ ಇದೆಲ್ಲ ಬರ್ತದೆ. ಹಾಗೇನು ಮಾಡ್ತಾರೆ, ಇದಕ್ಕೆ ಹುಳಿ ಮಜ್ಜಿಗೆನೂ ಸ್ಪ್ರೇ ಮಾಡ್ಬೋದು. ಆಮೇಲೆ ನೀವು ಬೇಕಾದರೆ ಇದಕ್ಕೆ ಏನು ಮಾಡ್ಬೋದು, ಎಕ್ಕದ ಎಲೆಯನ್ನು ಹಾಕ್ಬೋದು. ಉಗನಿ ಅಂಬನ್ನು ಈ ಥರ ಸ್ಪ್ರೇ ಮಾಡಿದ್ರೆ ಆ ಎಲೆ ಎಲ್ಲ ಫ್ರೆಶ್ ಆಗಿ ಹೋಗುತ್ತೆ. ಹೀಗೆ ಈ ತೋಟ ಈ ಮಟ್ಟಕ್ಕೆ ಬಂದಿದೆ. ಈಗ ಇದೆಲ್ಲ ಹಾಕಿರುವಂಥ ಹಣ್ಣಿನ ಗಿಡಗಳೆಲ್ಲ ಅದ್ರ ಪಾಡಿಗೆ ಅದು ಬರ್ತಾ ಇದೆ. ಇನ್ನೂ ಒಂದು 10-15 ದಿವಸದಲ್ಲಿ ನಾವಿಲ್ಲಿ ಬಹುತೇಕ ಪ್ಲಾಂಟೇಷನನ್ನು ಮುಗಿಸ್ತೀವಿ. ಇನ್ನು ಮುಂದೆ ಈಗ ನಾವು ಇನ್ನು ಅಗಸೆ, ಗ್ಲಿಸಿಡಿಯಾ, ನುಗ್ಗೆ ಎಲ್ಲ ಪ್ಲಾಂಟೇಷನ್ ಮಾಡಬೇಕು. ಈ ಗಿಡಗಳೆಲ್ಲ ಅಲ್ಲಿ ರೆಡಿಯಾಗಿದೆ. ಅದನ್ನು ತಂದು 1 by 1 ಇವಾಗ ನಟ್ಟು ಅದನ್ನು ನಾವು ಈಗ ಪೂರೈಸ್ತೀವಿ. ಅದೇ ರೀತಿ ಇಲ್ಲಿ ಈಗ ನೀವು ಈ ಥರ ನೀರನ್ನ ಇಟ್ಕೊಂಡಾಗ ಏನಾಗ್ತಂದರೆ, ನಾನು ಮೊದಲೇ ಹೇಳಿದ್ದೆ, ಪ್ರಾಣಿಗಳಿಗೂ ಕುಡಿಯೋಕ್ಕೆ ನೀರಾಯಿತು. ಇದಕ್ಕೆ ಬೇಕಾದರೆ ನಾವು ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರಿಗೆ ಈ ಥರ ಇಟ್ಬಿಟ್ಟು ಎಕ್ಸ್ಟ್ರಾ ಇದ್ದರೆ ನಾವು ಈ ನೀರಿಗೂ ಸಮೇತ ನಾವು ಅರಳ ಬೀಜವನ್ನು ಚೆಚ್ಚಿ ಇಲ್ಲಿ ಬೇಕಾದ್ರೆ ಅದಕ್ಕೆ ಹಾಕ್ಬೋದು, ಅದನ್ನು ಮಾಡ್ಬೋದು. ಅದೇ ಕುಡಿಯೋ ನೀರಿಗೆ ಪ್ರಾಣಿಗಳಿಗೆ ಸಪ್ರೇಟ್ ಇಡಬೇಕು, ಈ ಥರನ ಸಪ್ರೇಟ್ ಇರಬೇಕು. ಈ ಥರ ಇದೆ ಈಗ ತೋಟದ ಸೀನು. ನಿಮಗೆ ವಾರದಿಂದ ವಾರಕ್ಕೆ ಬದಲಾಗ್ತಾ ಹೋಗ್ತದೆ. ಒಂದು ವಾರದಿಂದ ವಾರಕ್ಕೆ ಬದಲಾಗ್ತದೆ. ಇನ್ನೊಂದು 3 ತಿಂಗಳಲ್ಲಿ ಅಂದರೆ 90 ದಿನದಲ್ಲಿ ನಾವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ತೆಂಗಿನ ಗಿಡಗಳು ಯಾವುದು ಕಾಣೋದಿಲ್ಲ. ತೆಂಗಿನ ಗಿಡ ಎಲ್ಲ ಕೆಳಗಡೆ ಇರ್ತದೆ. ನಮ್ಮ ಅಗಸೆ, ಗ್ಲಿಸಿಡಿಯಾ, ನುಗ್ಗೆ ತೆಂಗಿನ ಗಿಡದ ಮೇಲಿರ್ತದೆ. ಈ ರಸ್ತೆ ಒಂದು ನಿಮಗೆ ಕ್ಲೀನಾಗಿ ಯಾವಾಗಲೂ ಖಾಲಿ ಇರ್ತದೆ. ಮುಂದಿನ ವಿಡಿಯೋ
ಏನಾಯಿತು ಹೇಗಾಯಿತು ಅನ್ನೋದನ್ನು ಮುಂದಿನ ದಿನ ತಿಳಿಸ್ತೀನಿ. ಅಲ್ಲಿವರೆಗೆ ನಮಸ್ಕಾರ.